ನಮಸ್ಕಾರ. ನಾವಿವತ್ತು ವೆನಿಲಾ ಕೇಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಮೊದಲು ನಾನು 1 ಕಪ್ಪು ಗೋಧಿ ಹಿಟ್ಟು ಅದನ್ನು ಜಾಲಿಸ್ಕೊಳ್ತಾ ಇದ್ದೀನಿ. ಈಗ 1.5 ಕಪ್ಪು ಮೈದಾ ಹಾಕ್ತಾ ಇದ್ದೀನಿ. 1 ಕಪ್ಪು ಮತ್ತು ಹಾಫ್ ಕಪ್. ಸೊ 1 ಕಪ್ಪು ಗೋಧಿ ಹಿಟ್ಟು, 1.5 ಕಪ್ಪು ಮೈದಾ ಎರಡೂ ಜಾಲಿಸ್ಕೊಂಡು ಚೆನ್ನಾಗಿ ತಗೊಳ್ತಾ ಇದ್ದೀನಿ. ಈಗ ಇದಕ್ಕೆ 2.5 ಸ್ಪೂನ್ ಬೇಕಿಂಗ್ ಪೌಡ್ರ್ ಹಾಕ್ತಾ ಇದ್ದೀನಿ. 1 ಸ್ಪೂನು, 2 ಸ್ಪೂನು, 2.5. ಆಮೇಲೆ ಒಂದು ಅರ್ಧ ಸ್ಪೂನು ಸಾಲ್ಟ್. ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಗೋಧಿ ಹಿಟ್ಟು, ಮೈದಾ, ಬೇಕಿಂಗ್ ಪೌಡರು, ಸಾಲ್ಟು ಇದೆಲ್ಲದಕ್ಕೂ ಸೇರಬೇಕು. ಸೊ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಮೇಲೆ ಕೆಳಗೆ ಎಲ್ಲ ಕರೆಕ್ಟಾಗಿ ಉಪ್ಪು ಎಲ್ಲ ಕಡೆಗೆ ತಾಗಬೇಕಲ್ವ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ 3/4 ಕಪ್ಪು ಮೊಸರು ಹಾಕ್ಕೊಳ್ಬೇಕು. ಸ್ವಲ್ಪ ದಪ್ಪ ಮೊಸರು ಇದ್ದರೆ ಒಳ್ಳೆಯದು. ದಪ್ಪಕ್ಕಿದೆ ನೋಡಿ. ಸೊ ಇದು ಸ್ವಲ್ಪ ಹುಳಿನೂ ಇದೆ. 3/4 ಕಪ್ಪು, ಇದು ಅರ್ಧ. ಇದು ಕಾಲು, ಒಟ್ಟಿಗೆ 3/4 ಕಪ್ಪು. ಈಗ ಇದಕ್ಕೆ ಮೊಸರಿಗೆ 1 ಕಪ್ಪು ಶುಗರು. ನೀವು ಸ್ವೀಟ್ ಬೇಕು ಅಂತ ಹೇಳಿದರೆ 1.5 1/4 ಹಾಕ್ಕೋಬೋದು. ನಾವು ಸ್ವಲ್ಪ ಸ್ವೀಟ್ ತಿನ್ನೋದು ಕಮ್ಮಿ, ಅದರಿಂದ 1 ಕಪ್ ಹಾಕ್ಕೊಂಡಿದ್ದೀನಿ. 1.5 ಸ್ಪೂನು ವೆನಿಲಾ ಎಸೆನ್ಸು, ಹಾಫ್ ಸ್ಪೂನು ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಆವಾಗ ಹಾಕ್ಕೊಂಡಿದ್ದೀನಿ, ಸಾರಿ, ಇದು ಬೇಕಿಂಗ್ ಸೋಡಾ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ, ಈಗ ಚೆನ್ನಾಗಿ ಅದು ಶುಗರ್ ಮೆಲ್ಟ್ ಆಗಬೇಕು, ಅದರಲ್ಲಿ ಕರಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಸೆನ್ಸ್, ವೆನಿಲಾ ಎಸೆನ್ಸು, ಬೇಕಿಂಗ್ ಸೋಡಾ, ಶುಗರು ಎಲ್ಲ ಅದು ಸೇರ್ಕೋಬೇಕು ಮೊಸರೊಟ್ಟಿಗೆ. ಫ್ಲಫಿ ಥರ ಬರುತ್ತೆ ನೋಡಿ. ನೋಡಿ ಎಷ್ಟು ಜಾಸ್ತಿ ಆಯಿತು ನೋಡಿ, ಒಂಥರ ಕ್ರೀಮ್ ಥರ. ಇವಾಗ ಇದಕ್ಕೆ 1 ಕಪ್ಪು ಹಾಲು, ಅರ್ಧ ಕಪ್ಪು ಬೆಣ್ಣೆ, ಬೆಣ್ಣೆ ಅಂದರೆ ಬಟರ್. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಬಟರ್ ಅರ್ಧ ಕಪ್ಪು, 1/4 ಕಪ್ಪು ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಆ ಎಣ್ಣೆ ಹಾಕ್ಕೋಬೋದು. ಯಾವ ಎಣ್ಣೆ ಬೇಕಾದ್ರೂ ಹಾಕ್ಕೋಬೋದು. ಆಯಿಲ್ ಇದು ಇಷ್ಟನ್ನು ನಾನಿವಾಗ ಅದನ್ನು ಮೆಲ್ಟ್ ಮಾಡಿಸ್ಕೋಬೇಕು. ಅಂದರೆ ಬಟರ್ ಸ್ವಲ್ಪ ಸರಿಯಾಗಿ ಮೆಲ್ಟ್ ಆಗಬೇಕು. ಬಿಸಿ ಮಾಡಿ ಮೆಲ್ಟ್ ಮಾಡ್ಕೊಳ್ಳಿ. ಟೈಮ್ ಶುರುವಾಯಿತು ನೋಡಿ. ಬಟರ್ ಸ್ವಲ್ಪ ಮಿಕ್ಸ್ ಆಗ್ತಾ ಇದೆ. ಅದು 3 ಚೆನ್ನಾಗಿ ಮಿಕ್ಸ್ ಆಗಬೇಕು.
ಓವನ್ನು ಪ್ರೀ ಹೀಟಿಗೆ ಇಟ್ಟಿದ್ದೀನಿ, ಅದು ಸರಿ ಹೀಟ್ ಆಗಲಿ, ಆಮೇಲೆ ಅದು ಕೇಕ್ ಇಡುವಾಗ ಸರಿ ಆಗುತ್ತೆ. ಪ್ರೀ ಹೀಟ್ ಮಾಡ್ಕೊಳ್ಳಿ. ಇವಾಗ ನಾನು ಇದಕ್ಕೆ ಕಲರ್ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ವೆನಿಲಾ ಕಲರ್ ತರಿಸಿದ್ದೀನಿ ಬಿಗ್ ಬಾಸ್ಕೆಟಲ್ಲಿ, ಅದನ್ನು ಸ್ವಲ್ಪ, ಇದು ಫುಡ್ ಕಲರೇ, ಅದರಿಂದ ಇದನ್ನು ಹಾಕ್ತಾಯಿದ್ದೀನಿ. ಇದು ಫುಡ್ ಕಲರು ಪರ್ಪಲ್, ಒಂದು ಹಾಫ್ ಸ್ಪೂನಷ್ಟು, ನಿಮಗೆ ಎಷ್ಟು ಬೇಕೋ ಅಷ್ಟು, ಬೇಕಾದರೆ ಹಾಕ್ಕೋಬೋದು, ಇದೇನು ಕಂಪಲ್ಸರಿ ಇಲ್ಲ. ಬಟ್ ನಾನು ಸ್ವಲ್ಪ ಕಲರ್ ಬರಲಿ ಅಂತ ಪರ್ಪಲ್ ಕಲರ್, ಇದು ನಾನು ಬಿಗ್ ಬಾಸ್ಕೆಟಲ್ಲಿ ತರಿಸ್ಕೊಂಡಿದ್ದೀನಿ. ಯಾಕಂದರೆ ನಾನು ಗೊತ್ತಿರೋರ ಹತ್ರ ತರಿಸ್ಕೊಂಡ್ರೆ ಅದು ಸ್ವಲ್ಪ ಇದಾಗಿರ್ತದೆ, ಚೆನ್ನಾಗಿರ್ತದೆ ಅಂಥೇಳಿ. ಇವಾಗ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ನೋಡಿ ಇದು ಹೇಗೆ ಇದಾಗಿದೆ ಅಂತ ಹೇಳಿದರೆ, ನಾನು ಇದನ್ನು ಬೆಣ್ಣೆ ಕರಗಿಸ್ಕೊಂಡಿದ್ದೀನಿ ಅಲ್ವಾ, ನೋಡಿ ಚೆನ್ನಾಗಿ ಕರ್ಕೊಂಡಿದೆ. ಹಾಲು, ಬೆಣ್ಣೆ, ಆಯಿಲು, ಇದು ಮೂರು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ನೋಡಿ ಇವಾಗ ಪರ್ಪಲ್ ಕಲರ್ ಬಂತು. ಇದಕ್ಕೆ ಇವಾಗ ಇದನ್ನು ಹಾಕ್ಕೊಳ್ತಾ ಇದ್ದೀನಿ, ಬೆಣ್ಣೆನ. ಕರ್ಡು ಅದೆಲ್ಲ ಹಾಕ್ಕೊಂಡಿದ್ವಲ್ಲ ಅದರಲ್ಲೇ ಹಾಕಿದ್ದೀನಿ. ಹಿಟ್ಟು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಹಿಟ್ಟು ಆಮೇಲೆ ಮಿಕ್ಸ್ ಮಾಡಬೇಕು. ಇವಾಗ ಇದರಲ್ಲಿ ಈ ಹಿಟ್ಟನ್ನು ಫಸ್ಟ್ ಅರ್ಧ ಹಾಕ್ಕೊಳ್ಳಿ, ಅಂದರೆ ಅದರಲ್ಲಿ ಗಂಟೆಲ್ಲ ಬರಬಾರ್ದು. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬ್ಯಾಟರ್ ರೆಡಿ ಆಗುತ್ತೆ. ಬ್ಯಾಟರ್ ರೆಡಿ ಆದಮೇಲೆ ನೀವು ಕೇಕ್ ಮಾಡುವ ಒಂದು ಪಾತ್ರೆ ಇದೆಯಲ್ಲ, ಅದನ್ನು ಗ್ರೀಸ್ ಮಾಡಿ ಇಟ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಗ್ರೀಸ್ ಮಾಡಿ ಇಟ್ಕೊಳ್ಳಿ, ಇಲ್ಲ ನೀವು ಬಟರ್ ಪೇಪರ್ ಹಾಕ್ಕೊಂಡ್ರೂ ಆಗುತ್ತೆ. ನಾನು ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಹಾಕ್ತೀನಿ, ಇಲ್ಲಾಂದರೆ ಗ್ರೀಸ್ ಮಾಡ್ತೀನಿ. ಆಮೇಲೆ ಓವನಲ್ಲಿ, ಪ್ರೀ ಹೀಟೆಡ್ ಓವನಲ್ಲಿ ಇಟ್ಟರೆ ಆಯಿತು. ಅದು ಕೇಕ್ ರೆಡಿ ಆಗುತ್ತೆ. ನೋಡಿ ಇವಾಗ ಫುಲ್ ಮಿಕ್ಸ್ ಮಾಡಿ ಆಗಿದೆ. ಕನ್ಸಿಸ್ಟೆನ್ಸಿ ನೋಡಿ, ಈ ಕನ್ಸಿಸ್ಟೆನ್ಸಿ ಬರ್ತದೆ. ಇದಕ್ಕಿನ್ನೂ ಏನು ಹಾಕೊಳ್ಳೋದು ಬೇಡ. ನಾವು ಏನು ನೀರು ಏನು ಹಾಕ್ಕೊಳ್ಳಿಲ್ಲ, ಈ ಕನ್ಸಿಸ್ಟೆನ್ಸಿಲಿ ಇಟ್ಕೊಂಡಿದ್ದೀವಿ. ಇದನ್ನು ಸ್ವಲ್ಪ ಹೊತ್ತು ಮೈದಾ ಹಾಕಿದ್ರಿಂದ ಒಂದು 2-5 ನಿಮಿಷ ಸ್ವಲ್ಪ ಅದು ಉಬ್ಬಿ ಬರಲಿ. ನೋಡಿ ಇವಾಗ ಅದು ನಾನು ಒಂದು 5 ನಿಮಿಷ ಇಟ್ಟಿದ್ದರಿಂದ ಸ್ವಲ್ಪ ದಪ್ಪ ಆಗಿತ್ತು. ಅದಕ್ಕೆ ನಾನು ಒಂದು 1/4 ಕಪ್ನಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಇವಾಗ ಇದನ್ನು ಈ ಪಾತ್ರೆಯಲ್ಲಿ ನಾನು ಸಿಲ್ವರ್ ಫಾಯಿಲ್ ಹಾಕ್ಕೊಂಡಿದ್ದೀನಿ. ಬಟರ್ ಪೇಪರ್ ಸಿಗಲಿಲ್ಲ ನನಗೆ. ನೀವು ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಇದನ್ನಲ್ಲಿ ಫುಲ್ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಸ್ವಲ್ಪ ಸೆಟ್ ಮಾಡ್ಕೋಬೇಕು. ಯಾಕಂತ ಹೇಳಿದರೆ ಮಿಡ್ಲಲ್ಲಿ ಎಲ್ಲಾದರೂ ಏರ್ ಬಬಲ್ಸ್ ಇದ್ದರೆ ಅದು ಹೋಗಬೇಕು, ಇಲ್ಲಾಂದರೆ ಅದು ಸರಿಯಾಗಿ ಬೇಕಾಗಲ್ಲ. ಸೊ ಚೆನ್ನಾಗಿ ಒಂದು ಸರ್ತಿ ಹೊಡ್ಕೊಳ್ಳಿ. ಏರ್ ಬಬಲ್ ತೆಗೆದ್ರೆ ಆಯಿತು ಅಷ್ಟೇ. ಇವಾಗ ಪ್ರೀ ಹೀಟೆ ಓವನಲ್ಲಿ ಒಂದು ಅರ್ಧ ಗಂಟೆ ಇಟ್ಟು ಬೇಕ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಪೂರ ಒಂದು ಕಡ್ಡಿ ಹಾಕಿಬಿಟ್ಟು ನೋಡ್ಕೊಳ್ಳಿ ಅದು ಬೆಂದಿದೆಯಾ ಅಂತ. ಮಿಡ್ಲಲ್ಲಿ ಬೆಂದಿದ್ದರೆ ಅದು ರೆಡಿಯಾಗಿದೆ ಅಂತ ಲೆಕ್ಕ. ಇವಾಗ ಓವನ್ ಪ್ರೀ ಹೀಟ್ ಆಗಿದೆ. ಈಗ ಅದರಲ್ಲಿ ಇಡ್ತಾ ಇದ್ದೀನಿ. ಇದು 1/2 ಅವರ್ ಇಟ್ಟಿದ್ದೀನಿ. ಆಮೇಲೆ ನೋಡ್ಕೊಳ್ಳಿ. ಅದಾದಮೇಲೆ ಮತ್ತಿರ್ಗ ತೋರಿಸ್ತೀನಿ. ನೋಡಿ ಚೆನ್ನಾಗಿ ಬೇಕಾಗಿದೆ. ಇದಕ್ಕೆ ಏನು ತಾಗೋದೇ ಇಲ್ಲ. ನೋಡಿ ಈ ಥರ ಆಗಬೇಕು. ಆವಾಗ ಫುಲ್ ಬೇಕಾಗಿದೆ ಅಂತ ಲೆಕ್ಕ. ನಾನು
ಟೋಟಲ್ 40 ನಿಮಿಷ ಇಟ್ಟಿದ್ದೀನಿ. ಫಸ್ಟ್ ಅರ್ಧ ಗಂಟೆ ಇಟ್ಟಿದ್ದೆ, ಮತ್ತು 15 ನಿಮಿಷ ಇಟ್ಟಿದ್ದೀನಿ. ಇದಕ್ಕೆ ಇನ್ನು ಕ್ರೀಮ್ ಗೀಮ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಅಲಂಕಾರ ಮಾಡಿದರೆ ಡೆಕೋರೇಟೆಡ್ ಕೇಕ್ ರೆಡಿ. ಇಲ್ಲ ನಿಮಗೆ ಹೀಗೆ ಬೇಕು ಅಂತ ಹೇಳಿದರೆ ಹೀಗೆ ಮಾಡ್ಬೋದು.